सम्मानित राष्ट्रीय कानूनी सेवा प्राधिकरण और राज्य कानूनी सेवा प्राधिकरण के निर्देशानुसार जिला कानूनी सेवा प्राधिकरण बीदर जिले की सभी अदालतों में 13 सितंबर को एक भव्य लोक अदालत का आयोजन किया गया है। वरिष्ठ सिविल न्यायाधीश और जिला कानूनी सेवा प्राधिकरण के सदस्य सचिव प्रकाश अर्जुन बंसोड़े ने कहा कि वे बुधवार को जिला विधिक सेवा प्राधिकरण सभागार में 13 सितम्बर को आयोजित होने वाली विशाल लोक अदालत की तैयारियों के संबंध में बुलाई गई प्रेस वार्ता में बोल रहे थे। उन्होंने कहा कि वर्तमान में चल रहे संपत्ति विभाजन, गुजारा भत्ता, चेक बाउंस, बिजली मामले, राजस्व आपराधिक मामले, श्रम मामले, बैंक मामले तथा प्री लिटिगेशन मामलों को सुलह समझौते के माध्यम से निपटाने का अवसर मिलेगा। 12 जुलाई 2025 को आयोजित पिछली राष्ट्रीय लोक अदालत में जिलों में कुल 52,812 मामलों का निपटारा किया गया था, जिनमें से 10,697 लंबित मामलों और 70,811 प्री लिटिगेशन मामले निपटाए गए थे। इस बार लोक अदालत में लंबित मामलों का अधिक से अधिक निपटारा करने की योजना बनाई गई है। जिले में कुल 29,327 मामले लंबित है। हमारा लक्ष्य अधिक से अधिक मामलों से सुलह कराना और इसके लिए पूरी तैयारी कर ली गई है। मामले में समझौता करने से पक्षकार को कोर्ट फीस वापस मिल जाएगी और अपील का अवसर नहीं मिलेगा। दोनों पक्षों को अपनी दुश्मनी भुलाकर सौहार्दपूर्ण संबंध बनाने का अवसर मिलेगा, जिससे बिना किसी खर्च के मामलों का शीघ्र निपटारा हो सकेगा। कैमरामैन पुराज का कवरेज। एनसीवीटी ಒಂದು ಸಹಯೋಗದೊಂದಿಗೆ 90 ಡೇಸ್ ಡ್ರೈವ್ ಮೆಡಿಷನ್ ಫಾರ್ ದಿ ನೇಷನ್ ಅಂತ ಹೇಳಿ 90 ಡೇಸ್ ಡ್ರೈವ್ ಸ್ಟಾರ್ಟ್ ಮಾಡಿದ್ದಾರೆ। ಈ ಒಂದು ಮೆಡಿಷನ್ ಕಳೆದ ಜುಲೈ 1ರಿಂದ ಪ್ರಾರಂಭ ಆಗಿದೆ। ಇದು 7 ಅಕ್ಟೋಬರ್ವರೆಗೆ ಒಂದು ಸ್ಪೆಷಲ್ ಡ್ರೈವ್ ಮೆಡಿಷನ್ ಫಾರ್ ದಿ ನೇಷನ್ ಅಂತೇಳಿ ಸುಪ್ರೀಂ ಕೋರ್ಟ್ದಿಂದ ಈ ಒಂದು ಲಾಂಚ್ ಆಗಿದೆ। ಈ ಒಂದು ಮೆಡಿಷನ್ದಲ್ಲಿ ಇಲ್ಲಿ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ರಾಜಿ ಸಂಧಾನ ಮೂಲಕ ಇತ್ಯರ್ಥಪಡಿಸುವ ಮೂಲಕ ಜನರಿಗೆ ಶೀಘ್ರಗತಿಯಲ್ಲಿ ನ್ಯಾಯ ಕೊಡಿಸಲಿಕ್ಕೆ ಇದೊಂದು ಪ್ರಕ್ರಿಯೆ ಇದೆ। ಇದನ್ನು ತಾವು ಸಾರ್ವಜನಿಕರಿಗೆ ಅವರಿಗೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡೋದರಿಂದ ಅವರು ಇದರ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ। ಇಲ್ಲಿ ಕೂಡ ಈ ಮೆಡಿಸಿನ್ ಪ್ರಕರಣದಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಸುಮಾರು 52 ಮೆಡಿಟರ್ಸ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ। ಅದೇ ರೀತಿ ತಾಲೂಕಿನಲ್ಲಿ ಕೂಡ ಮೆಡಿಟರ್ಸ್ ಇದ್ದಾರೆ। ನಾವು ರಾಜಿ ಆಗುವ ಪ್ರಕರಣಗಳನ್ನು ಮೆಡಿಟರ್ಸ್ಗಳಿಗೆ ರೆಫರ್ ಮಾಡಿ ಮೆಡಿಟರ್ಸ್ಗಳು ಅವರು ಸೆಟ್ಟಿಂಗ್ ಮಾಡಿ ಆಮೇಲೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಮೂಲಕ ಸೆಟ್ಟಿಂಗ್ ಮಾಡಿ ಹೆಚ್ಚು ಪ್ರಕರಣಗಳನ್ನು ಈ ಒಂದು ಮೆಡಿಸಿನ್ ಪ್ರಕ್ರಿಯೆಯಲ್ಲಿ ನಾವು ರಾಜಿ ಮಾಡಲಿಕ್ಕೆ ಒಂದು ಗುರಿ ಹೊಂದಿದ್ದೇವೆ। ಈ ಮೆಡಿಸಿನ್ ಫಾರ್ ದಿ ನೇಷನ್ ಇಟ್ ಈಸ್ ಲಾಂಚ್ಡ್ ಬೈ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ। ಇದು 3 ತಿಂಗಳವರೆಗೆ ಇರುತ್ತೆ। ಇಲ್ಲಿ ಕೂಡ ಸಾಕಷ್ಟು ಪ್ರಕರಣಗಳು ರಾಜಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ। ಯಾವ ರೀತಿ ಲೋಕಲತ್ನಲ್ಲಿ ನಾವು ಮಾಡ್ಕೊಳ್ತೀವಿ ಅದೇ ರೀತಿ ಈ ಮೆಡಿಷನ್ ಪ್ರಕ್ರಿಯೆಗಳು ಕೂಡ ರಾಜ್ಯ ಸಂಧಾನ ಮಾಡಲಿಕ್ಕೆ ಅವಕಾಶ ಇದೆ। ಇಲ್ಲಿ ಕೂಡ ಇದರ ಲಾಭ ಏನಂತಂದರೆ ಶೀಘ್ರಗತಿಯಲ್ಲಿ ಪ್ರಕರಣ ಇತ್ಯರ್ಥ ಆಗುತ್ತದೆ, ಇಬ್ಬರು ಪಕ್ಷಗಾರರ ಸಂಬಂಧ ಸುಮಧುರ ಬಾಂಧವ್ಯ ಉಳಿಯುತ್ತದೆ, ಯಾವುದೇ ಖರ್ಚು ವೆಚ್ಚ ಇರುವುದಿಲ್ಲ, ಆಮೇಲೆ ಸಮಯ ಉಳಿತದೆ, ನಮ್ಮ ಹಣ ಕೂಡ ಉಳಿತದೆ। ಇದರಿಂದ ಪಕ್ಷಗಾರರಿಗೆ ಬಹಳ ಲಾಭ ಇದೆ। ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದಂತೆ ದಿನಾಂಕ 13/9/2025ರಂದು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ಒಂದು ಬೃಹತ್ ಲೋಕಾದಾಲತನ್ನು ಆಯೋಜಿಸಲಾಗಿದೆ। ಸದರಿ ಬೃಹತ್ ಲೋಕಾದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಾದ ಆಸ್ತಿ ಪಾಲು ದಾವೆಗಳು, ಜೀವನಾಂಶ ಅರ್ಜಿಗಳನ್ನು, ಚೆಕ್ ಬೌನ್ಸ್ ಪ್ರಕರಣಗಳನ್ನು, ವಿದ್ಯುತ್ ಪ್ರಕರಣಗಳನ್ನು ಮತ್ತು ರಾಜಿ ಆಗಬಹುದಾದ ಕ್ರಿಮಿನಲ್ ಪ್ರಕರಣಗಳನ್ನು, ಕಾರ್ಮಿಕರ ಪ್ರಕರಣಗಳನ್ನು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಈ ಒಂದು ಸಾರ್ವಜನಿಕರಿಗೆ ಒಂದು ಸುವರ್ಣ ಅವಕಾಶ ಇದೆ। ತಾವು ಈ ಬಗ್ಗೆ ಸಾರ್ವಜನಿಕರು ಹೆಚ್ಚು ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಪ್ರಚಾರಪಡಿಸಬೇಕೆಂದು ತಮ್ಮನ್ನು ಕೋರುತ್ತೇನೆ। ನಾವು ಈ ಹಿಂದೆ ದಿನಾಂಕ 12/7/2025ರಂದು ರಾಷ್ಟ್ರೀಯ ಲೋಕಾದಾಲತನ್ನು ಹಮ್ಮಿಕೊಳ್ಳಲಾಗಿತ್ತು। ಸದರಿ ಒಂದು ಲೋಕಾದಾಲತ್ನಲ್ಲಿ ಒಟ್ಟು 52,812 ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡಿದ್ದೇವೆ। ಅವುಗಳಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು 10,697, ಉಳಿದ 70,811 ಪ್ರಕರಣಗಳು ವ್ಯಾಜ್ಯಪೂರ್ಣ ಪ್ರಕರಣಗಳನ್ನು ನಾವು ಕಳೆದ ಲೋಕಾದಾಲತ್ನಲ್ಲಿ ಇತ್ಯರ್ಥಪಡಿಸಿದ್ದೇವೆ। ಈ ಬಾರಿ ಲೋಕಾದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ ಹಳೆಯ ಪ್ರಕರಣಗಳನ್ನು ಹೆಚ್ಚು ಇತ್ಯರ್ಥಗೊಳಿಸಲು ಯೋಜನೆಗಳನ್ನು ರೂಪಿಸಿದ್ದು ಮತ್ತು ಇದಕ್ಕೆ ಎಲ್ಲ ಸಂಬಂಧಪಟ್ಟಂತೆ ನಾವು ಪೂರ್ವ ತಯಾರಿಯನ್ನು ಮಾಡಿದ್ದೇವೆ।
ಎಲ್ಲ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿ ಪೊಲೀಸ್ ಅಧಿಕಾರಿ ಆಗಿರ್ಬೋದು ಅಥವಾ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಸ್ ಆಗಿರ್ಬೋದು, ಆಮೇಲೆ BSNL ಅಧಿಕಾರಿ ಆಗಿರ್ಬೋದು, ಬ್ಯಾಂಕ್ ಅಧಿಕಾರಿಗಳ ಮತ್ತು ಎಲ್ಲ ನ್ಯಾಯಾಧೀಶರ ಮೀಟಿಂಗನ್ನು ಮಾಡಿ ವಕೀಲರ ಸಂಘದವರ ಸದಸ್ಯರ ಒಂದು ಕಾನ್ಫಿಡೆನ್ಸ್ ತೆಗೆದುಕೊಂಡು ನಾವು ಈ ಒಂದು ಮುಂಬರುವ ಲೋಕಾಯುಕ್ತನಲ್ಲಿ ಹೆಚ್ಚು ಪ್ರಕರಣಗಳ ಇತ್ಯರ್ಥಪಡಿಸಲಿಕ್ಕೆ ನಾವು ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸುಮಾರು 30,000 ಪ್ರಕರಣಗಳು ಬಾಕಿ ಇವೆ. ಅವುಗಳಲ್ಲಿ ರಾಜಿಯಾದ ಪ್ರಕರಣಗಳು, ಕ್ರಿಮಿನಲ್ ಪ್ರಕರಣಗಳು ಮತ್ತು ಜೀವನಾಂಶ ಅರ್ಜಿಗಳು, ಕೌಟುಂಬಿಕ ವ್ಯಾಜ್ಯಗಳು ಎಲ್ಲವೂ ಸೇರಿ 30,000 ಕೇಸ್ ಪೆಂಡಿಂಗ್ ಇದೆ. ಹೆಚ್ಚು ಪ್ರಕರಣಗಳನ್ನು ನಾವು ಇತರಪಡಿಸಲಿಕ್ಕೆ ಒಂದು ಗುರಿ ಹೊಂದಿದ್ದೇವೆ. ಮತ್ತು ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಸಾರ್ವಜನಿಕರಿಗೆ ಒಂದು ಹೆಚ್ಚು ರಾಜಿ ಸಂಧಾನ ಮಾಡಲಿಕ್ಕೆ ಅವರಿಗೆ ಪ್ರಚಾರ ಪಡಿಸಬೇಕೆಂದು ತಮ್ಮನ್ನು ಕೋರುತ್ತೇನೆ. ಈ ರಾಜಿ ಮಾಡೋದರಿಂದ ಕಕ್ಷಿದಾರರಿಗೆ ಏನು ಲಾಭ ಇದೆ ಅಂತಂದರೆ ನ್ಯಾಯಾಲಯದ ಶುಲ್ಕ ವಾಪಸ್ ಸಿಗುತ್ತದೆ, ಹಾಗೂ ಇಲ್ಲಿ ರಾಜಿಯಾದ ಪ್ರಕರಣಗಳು ಮೇಲ್ಮೈ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇಬ್ಬರು ಪಕ್ಷಗಾರರು ತಮ್ಮ ದೇಶವನ್ನು ಮರೆತು ಸುಮಧುರ ಬಾಂಧವ್ಯವನ್ನು ಹೊಂದುವ ಅವಕಾಶ ಇರುತ್ತದೆ ಮತ್ತು ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಶೀಘ್ರಗತಿಯಲ್ಲಿ ಪ್ರಕರಣಗಳನ್ನ ರಾಜ್ಯ ಸಂಧಾನ ಮೂಲಕ ಇತರಪಡಿಸಲಿಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಇದನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಬೇಕೆಂದು ತಮ್ಮ ಮೂಲಕ ಕೋರುತ್ತೇನೆ.